ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ವಿಷಯಕ್ಕೆ ಬಂದರೆ ಸೆನ್ಸೆಕ್ಸ್ 400 ಪಾಯಿಂಟ್ಸ್ ಡೌನ್ ಆಗಿ 85,231 ಕ್ಲೋಸ್ ಆಗಿದೆ. ನಿಫ್ಟಿ 124 ಪಾಯಿಂಟ್ಸ್ ಡೌನ್ ಆಗಿ 26,068 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 480 ಪಾಯಿಂಟ್ಸ್ ಡೌನ್ ಆಗಿ 58,867 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ ತುಂಬಾನೇ ಫಾಲ್ ಆಗಿದೆ. ಮತ್ತೆ ಲಾರ್ಜ್ ಕ್ಯಾಪ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಇನ್ನೂ ತುಂಬಾನೇ ಫಾಲ್ ಆಗಿದೆ. ಇವತ್ತು ಈ ಎರಡೂ ಇಂಡಿಸಸ್ ಎಬೋವ್ 1% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಇವಾಗ ನೀವು ಕೇಳ್ಬೋದು, ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಓವರ್ ನೈಟ್ ಅಲ್ಲಿ ಈ ಟ್ರೇಡ್ ಡೀಲ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ, ಅದರಿಂದ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ ಅಂತ ಹೇಳಿದ್ರಲ್ವಾ. ಆದ್ರೆ ಇವತ್ತು ನಮ್ಮ ಮಾರ್ಕೆಟ್ಸ್ ಅದಕ್ಕೆ ಕಂಪ್ಲೀಟ್ ಆಪೋಸಿಟ್ ಆಗಿ ರಿಯಾಕ್ಟ್ ಆಗಿದೆ. ಏನಕ್ಕೆ ನಮ್ಮ ಮಾರ್ಕೆಟ್ಸ್ ಇವತ್ತು ಈ ತರ ರಿಯಾಕ್ಟ್ ಆಗಿದೆ? ಈ ಟ್ರೇಡ್ ಡೀಲ್ ಅಲ್ಲಿ ಇಂಡಿಯಾಗೆ ಪಾಸಿಟಿವ್ ಆಗೋ ತರ ಏನು ಅಪ್ಡೇಟ್ ಆಗಿಲ್ವಾ ಅಂತ ನೀವು ಕೇಳ್ಬೋದು. ಅದಕ್ಕೋಸ್ಕರ ಫ್ರೆಂಡ್ಸ್, ಇವಾಗ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಓವರ್ ನೈಟ್ ಅಲ್ಲಿ ಏನ್ ನಡೀತು, ಇವತ್ತು ನಮ್ಮ ಇಂಡಿಯನ್ ಮಾರ್ಕೆಟ್ಸ್ ಯಾಕೆ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ. ನಿನ್ನೆ ರಾತ್ರಿ ಈ ಟ್ರೇಡ್ ಡೀಲ್ ಬಗ್ಗೆ ಯಾವುದೇ ತರ ಅಪ್ಡೇಟ್ಸ್ ಬಂದಿಲ್ಲ. ಮತ್ತೆ ನಮ್ಮ ಮಾರ್ಕೆಟ್ಸ್ ಎಲ್ಲ ಏನಕ್ಕೆ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಅಂದ್ರೆ ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ಸ್ ಆದ್ರೆ ಸ್ವಲ್ಪನೇ ಫಾಲ್ ಆಗಿರೋದು. ಅಂದ್ರೆ ಗ್ಲೋಬಲ್ ಮಾರ್ಕೆಟ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಮಾರ್ಕೆಟೇ ತುಂಬಾ ಕಮ್ಮಿ ಫಾಲ್ ಆಗಿರೋದು. ಅದೇ ಇವಾಗ ಒಂದ್ಸಲ ಗ್ಲೋಬಲ್ ಮಾರ್ಕೆಟ್ಸ್ ಕಡೆ ನೋಡಿದ್ರೆ US ಮಾರ್ಕೆಟ್ ಅಲ್ಲಿ ನಾಸ್ಡ್ಯಾಕ್ ಆದ್ರೆ ಎಬೋವ್ 2% ಫಾಲ್ ಆಗಿದೆ. S&P 500 ಆದ್ರೆ ಎಬೋವ್ 1.5% ಫಾಲ್ ಆಗಿದೆ. ರಾತ್ರಿ US ಮಾರ್ಕೆಟ್ ಇಷ್ಟು ಫಾಲ್ ಆದ್ರೆ ಇವತ್ತು ಬೆಳಿಗ್ಗೆ ಏಷ್ಯನ್ ಮಾರ್ಕೆಟ್ಸ್ ಕೂಡ ಅದೇ ತರನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಜಪಾನ್ ಮಾರ್ಕೆಟ್ಸ್ ಆದ್ರೆ ಎಬೋವ್ 2% ಫಾಲ್ ಆಗಿದೆ. ಚೈನೀಸ್ ಮಾರ್ಕೆಟ್ ಆದ್ರೆ ಎಬೋವ್ 2.5% ಫಾಲ್ ಆಗಿದೆ. ತೈವಾನ್ ಮಾರ್ಕೆಟ್ಸ್ ಎಬೋವ್ 3.5% ಫಾಲ್ ಆಗಿದೆ. ಕೊರಿಯನ್ ಮಾರ್ಕೆಟ್ಸ್ ಆದ್ರೆ ನಿಯರ್ಲಿ 4% ವರೆಗೂ ಫಾಲ್ ಆಗಿದೆ. ಫ್ರೆಂಡ್ಸ್, ಅದಕ್ಕೋಸ್ಕರನೇ ಆಗ್ಲೇ ಹೇಳಿದ್ದು, ಗ್ಲೋಬಲ್ ಮಾರ್ಕೆಟ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಇವತ್ತು ಅಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿಲ್ಲ. ಯಾಕಂದ್ರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಟ್ರಾಂಗ್ ಫಂಡಮೆಂಟಲ್ಸ್ ಇದೆ. ಇವಾಗ ಗ್ಲೋಬಲ್ ಮಾರ್ಕೆಟ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಮಾರ್ಕೆಟ್ ಲಾಸ್ಟ್ 1 ಇಯರ್ ಅಲ್ಲಿ ಅಷ್ಟು ಪಾಸಿಟಿವ್ ಆಗಿ ಗ್ರೋ ಆಗಿಲ್ಲ. ಜೊತೆಗೆ ಲಾಸ್ಟ್ 1 ಇಯರ್ ಅಲ್ಲಿ ಈ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲ ನಿಯರ್ಲಿ 20 to 40% ವರೆಗೂ ರ್ಯಾಲಿ ಆಗಿದಾವೆ. ಆದ್ರೆ ನಮ್ಮ ಮಾರ್ಕೆಟ್ಸ್ ಮಾತ್ರ ಲಾಸ್ಟ್ 1 ಇಯರ್ ಅಲ್ಲಿ ಯಾವುದೇ ತರ ಪರ್ಫಾರ್ಮ್ ಮಾಡಿಲ್ಲ. ಇವಾಗ ಜಸ್ಟ್ ಟ್ರೇಡ್ ಡೀಲ್ ಕಂಪ್ಲೀಟ್ ಆದ್ರೆ ರ್ಯಾಲಿಗೋಸ್ಕರ ವೆಯ್ಟ್ ಮಾಡ್ತಿರೋ ಮಾರ್ಕೆಟ್ ನಮ್ದು ಅಂತ. ಮತ್ತೆ ಇವತ್ತು ಈ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲ ಏನಕ್ಕೆ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ ಅಂತ ಅಂದ್ರೆ ಫ್ರೆಂಡ್ಸ್, ಇವಾಗ ನಾವು ಲಾಸ್ಟ್ 3-4 ಡೇಸ್ ಇಂದನೂ ಮಾತಾಡ್ಕೊಂತಾನೆ ಬಂದ್ವಿ. ಇವಾಗ US ಅಲ್ಲಿ ಜಾಬ್ಸ್ ಡೇಟಾ, ಅನ್ಎಂಪ್ಲಾಯ್ಮೆಂಟ್ ಡೇಟಾ, ಇನ್ಫ್ಲೇಷನ್ ಡೇಟಾ ಯಾವ ಡೇಟಾನು ಅಪ್ಡೇಟ್ ಮಾಡದೆ ಪೋಸ್ಟ್ಪೋನ್ ಮಾಡ್ತಾ ಇದೆ. ಅದ್ರ ಜೊತೆಗೆ ಇವಾಗ ಫೆಡ್ ಮೀಟಿಂಗ್ ಅಲ್ಲಾದ್ರೆ ಇವಾಗ ಸ್ವಲ್ಪ ಜನ ಫೆಡ್ ಮೆಂಬರ್ಸ್ ಎಲ್ಲ ರೇಟ್ ಕಟ್ ಮಾಡಬೇಕು ಅಂತ ಸ್ವಲ್ಪ ಜನ ಅಂತಾರೆ. ಮತ್ತೆ ಇನ್ನೊಂದು ಸ್ವಲ್ಪ ಮೆಂಬರ್ಸ್ ಆದ್ರೆ ರೇಟ್ ಕಟ್ ಏನೋ ಅವಶ್ಯಕತೆ ಇಲ್ಲ, ಎಕಾನಮೀಸ್ ಎಲ್ಲ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಅಪ್ಡೇಟ್ ಮಾಡ್ತಾ ಇದ್ರು. ಅದರಿಂದ ಫೆಡ್ ರೇಟ್ ಕಟ್ ಮಾಡೋ ಪ್ರಾಬಬಿಲಿಟಿ ನಿಯರ್ಲಿ 29%ಗೆ ಫಾಲ್ ಆಗಿದೆ ಅಂತ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೇ ಮಾತಾಡ್ಕೊಂಡ್ವಿ. ಆದ್ರೆ ನಿನ್ನೆ ರಾತ್ರಿ ಜಾಬ್ಸ್ ಡೇಟಾನ ಅಪ್ಡೇಟ್ ಮಾಡಿದ್ದಾರೆ. ಈ ಡೇಟಾ ಆದ್ರೆ ತುಂಬಾನೇ ಸ್ಟ್ರಾಂಗ್ ಆಗಿ ಬಂದಿದೆ. ಇವಾಗ ಅಕ್ಟೋಬರ್ ಮಂತ್ ಅಲ್ಲಿ 53,000 ಜಾಬ್ಸ್ ಆಡ್ ಆಗುತ್ತೆ ಅಂತ ಫೋರ್ಕಾಸ್ಟ್ ಮಾಡಿದ್ರು. ಆದ್ರೆ 1,19,000 ಜಾಬ್ಸ್ ಆಡ್ ಆಗಿದ್ದಾವೆ. ಇದಂತೂ ತುಂಬಾನೇ ಸ್ಟ್ರಾಂಗ್ ಡೇಟಾ. ಆದ್ರೆ ರೇಟ್ ಕಟ್ ಪ್ರಕಾರ ನೋಡ್ಕೊಂಡ್ರೆ ಇದು ಕಂಪ್ಲೀಟ್ಲಿ ನೆಗೆಟಿವ್ ಡೇಟಾ. ಇವಾಗ ರೇಟ್ ಕಟ್ ಯಾವಾಗ ಮಾಡ್ತಾರೆ ಹೇಳಿ? ಎಕಾನಮಿಯಲ್ಲಿ ಸ್ವಲ್ಪ ಅನ್ಸರ್ಟನಿಟೀಸ್ ಇದೆ ಅನ್ನೋ ಟೈಮಲ್ಲಿ ರೇಟ್ ಕಟ್ನ ಮಾಡ್ತಾರೆ. ಇವಾಗ ಈ ಜಾಬ್ಸ್ ಡೇಟಾ ಆದ್ರೆ ತುಂಬಾನೇ ಸ್ಟ್ರಾಂಗ್ ಆಗಿ ಬಂದಿದೆ ಅಲ್ವಾ, ಅದರಿಂದ ರೇಟ್ ಕಟ್ ಮಾಡೋ ಪ್ರಾಬಬಿಲಿಟಿ ಅನ್ನೋದು ತುಂಬಾನೇ ಕಮ್ಮಿ ಆಗೋಗಿದೆ. ಅದರಿಂದ ಓವರ್ ಆಲ್ US ಮಾರ್ಕೆಟ್ ಕಂಪ್ಲೀಟ್ ಆಗಿ ಫಾಲ್ ಆಗಿರೋದು. ಅದ್ರ ಇಂಪ್ಯಾಕ್ಟನೇ ಇವತ್ತು ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ಸ್ ಮೇಲೂ ಇರೋದು. ಈ ಡೇಟಾ ಜೊತೆಲಿ ಇನ್ನೊಂದು 2 or 3 ಡೇಸ್ ಅಲ್ಲಿ ಇನ್ಫ್ಲೇಷನ್ ಡೇಟಾ, ಅನ್ಎಂಪ್ಲಾಯ್ಮೆಂಟ್ ಡೇಟಾ ಕೂಡ ಇದೇ ತರ ಸ್ಟ್ರಾಂಗ್ ಆಗಿ ಬಂದ್ರೆ ಅವಾಗ ರೇಟ್ ಕಟ್ ಮಾಡೋದನ್ನ ಪಾಸ್ ಮಾಡೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇದೆ. ಮತ್ತೆ ಇವತ್ತು ಮೋರ್ಗನ್ ಸ್ಟ್ಯಾನ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಡಿಸೆಂಬರ್ ಮಂತ್ ಅಲ್ಲಿ ರೇಟ್ ಕಟ್ ನ ಪಾಸ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಅದೇ ನೆಕ್ಸ್ಟ್ ಇಯರ್ ಅಲ್ಲಿ 3 ರೇಟ್ ಕಟ್ಸ್ ಇರೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಟೈಮ್ ಅಲ್ಲಿ ಇದ್ರ ಬಗ್ಗೆ ಇನ್ನ ಯಾವ ತರ ಅಪ್ಡೇಟ್ಸ್ ಬರ್ತವೆ, US ಮಾರ್ಕೆಟ್ ಅಲ್ಲಿ ಯಾವ ತರ ಡೇಟಾಸ್ ಎಲ್ಲ ಅಪ್ಡೇಟ್ ಆಗ್ತವೆ ಅಂತ. ಮತ್ತೆ ಫ್ರೆಂಡ್ಸ್, ಇವಾಗ US ಮಾರ್ಕೆಟ್ ಬರೀ ನಿನ್ನೆ ಮಾತ್ರನೇ ಅಲ್ಲ, ಇವಾಗ ಲಾಸ್ಟ್ 1 ಮಂತ್ ಇಂದ ನೋಡ್ಕೊಂಡ್ರು ಈ AI ಬಬಲ್ ಅಪ್ಡೇಟ್ ಇಂದ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಬರ್ತಾ ಇದೆ. ಇವಾಗ ಲಾಸ್ಟ್ 1 ಮಂತ್ ಅಲ್ಲಿ ನಾಸ್ಡ್ಯಾಕ್ ಆದ್ರೆ ಎಬೋವ್ 7% ಫಾಲ್ ಆಗಿದೆ. S&P 500 ಆದ್ರೆ ಎಬೋವ್ 5% ಫಾಲ್ ಆಗಿದೆ. ಜೊತೆಗೆ ಇಂಡಿವಿಜುವಲ್ ಆಗಿ ಪ್ರತಿ ಒಂದು ಕಂಪನಿ ಬಗ್ಗೆ ನೋಡ್ಕೊಂಡ್ರು ಫ್ರೆಂಡ್ಸ್, ಇವಾಗ ಒಂದ್ಸಲ ಈ ಇಮೇಜ್ ನ ನೋಡಿ. ಇವಾಗ ಟಾಪ್ ಟೆಕ್ ಸ್ಟಾಕ್ಸ್ ಎಲ್ಲ ಏನಿದಾವೆ ಆಲ್ ಟೈಮ್ ಐಸ್ ಇಂದ 15 to 25% ವರ್ಗು ಫಾಲ್ ಆಗಿದಾವೆ. ಒಂದ್ಸಲ ಈ ಇಮೇಜ್ ನ ನೋಡಿ. ಇಂಟೆಲ್ ಆದ್ರೆ 18% ಫಾಲ್ ಆಗಿದೆ. ಅದೇ ತರ ಯಾವ್ಯಾವ ಕಂಪನೀಸ್ ಎಷ್ಟೆಷ್ಟು ಫಾಲ್ ಆಗಿದಾವೆ ಅಂತ ನೀವು ಇಲ್ಲೇ ಕ್ಲಿಯರ್ ಆಗಿ ನೋಡ್ಬೋದು. ಅದಾದ್ಮೇಲೆ ಇವಾಗ ಮೊನ್ನೆ ಮಾತಾಡ್ಕೊಂಡಿದ್ವಿ ಎನ್ವಿಡಿಯಾದವರು ತುಂಬಾನೇ ಸ್ಟ್ರಾಂಗ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ ಅಂತ. ಇವಾಗ ರಿಸಲ್ಟ್ಸ್ ಏನು ತುಂಬಾ ಸ್ಟ್ರಾಂಗ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಆದ್ರೆ ಕಮಿಂಗ್ ಟೈಮ್ ಅಲ್ಲಿ AI ಬಬಲ್ ಇಂಪ್ಯಾಕ್ಟ್ ಇನ್ನ ಇರುತ್ತಾ ಇಲ್ವಾ ಅಂತ ನೋಡ್ಬೇಕಾಗಿರುತ್ತೆ. ನೋಡೋಣ ಕಮಿಂಗ್ ಟೈಮ್ ಅಲ್ಲಿ ಇನ್ನ US ಮಾರ್ಕೆಟ್ ಯಾವ ತರ ಇರುತ್ತೆ ಅಂತ. ಅದ್ರ ಜೊತೆಗೆ ಇಂಡಿಯಾ ಟ್ರೇಡ್ ಡೀಲ್ ಬಗ್ಗೆ ಏನಾದ್ರು ಕಮಿಂಗ್ ಟೈಮ್ ಅಲ್ಲಿ ಪಾಸಿಟಿವ್ ಅಪ್ಡೇಟ್ಸ್ ಬರ್ತಾವ ಅಂತ. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದ್ರೆ
ಈ ಜಪಾನ್ ಸ್ಟಿಮ್ಯುಲಸ್ ಪ್ಯಾಕೇಜ್ ಬಗ್ಗೆ ಮಾತಾಡ್ಕೊಳ್ಳೋಣ. ಅದು ಸೋಮವಾರ ಮಾತಾಡ್ಕೊಳ್ಳೋಣ. ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ TCS ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್, ಈ ಕಂಪನಿ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಇದೆ. ಈ TCS ಅವರು TPG ಗ್ರೂಪ್ ಜೊತೆ ಒಂದು ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾರೆ ಇಂಡಿಯಾದಲ್ಲಿ AI ಡೇಟಾ ಸೆಂಟರ್ನ ಡೆವಲಪ್ ಮಾಡೋದಕ್ಕೆ. ಈ ಡೀಲ್ಗೋಸ್ಕರ ಈ ಎರಡು ಕಂಪನೀಸ್ $2 ಬಿಲಿಯನ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮ ಇಂಡಿಯನ್ ರುಪೀಸ್ ಅಲ್ಲಿ ಸುಮಾರು 18,000 ಕೋಟಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಈ ಪಾರ್ಟ್ನರ್ಶಿಪ್ ಅಲ್ಲಿ TCS ಅವ್ರಿಗೆ 51% ಸ್ಟೇಕ್ ಇರುತ್ತೆ, ಮತ್ತೆ TPG ಅವ್ರಿಗೆ 49% ಸ್ಟೇಕ್ ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಮತ್ತೆ ಈ AI ಪಾರ್ಟ್ನರ್ಶಿಪ್ ಇಂದ TCS ಅವ್ರಿಗಂತೂ ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ. ಈ ರೀಸೆಂಟ್ ಟೈಮಲ್ಲಿ H1B ವೀಸಾ ಅಪ್ಡೇಟ್ ಇಂದ ಈ ಕಂಪನಿ ಆದ್ರೆ ಅಬೌವ್ 20% ಫಾಲ್ ಆಗಿದೆ. ನೋಡೋಣ ಕಮಿಂಗ್ ಟೈಮಲ್ಲಿ ಇವ್ರಿಗಿನ್ನ ಯಾವ ತರ ಆರ್ಡರ್ಸ್ ಬರ್ತವೆ, ಜೊತೆಗೆ ಇನ್ನ ಯಾರ್ಯಾರ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡು ಯಾವ ತರ ಡೆವಲಪ್ ಆಗ್ತಾರೆ ಅಂತ. ಓವರ್ ಆಲ್ ಈ ಕಂಪನಿ ಜೊತೆ ಪಾರ್ಟ್ನರ್ಶಿಪ್ ಇಂದ ಇವತ್ತು JP Morgan ಅವರಾದ್ರೆ ಈ ಕಂಪನಿಗೆ ಓವರ್ ವೈಟ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 4050 rupees ಪರ್ ಶೇರ್ ಅಂತ ಹೇಳಿದ್ದಾರೆ. ಮತ್ತೆ ಮೋರ್ಗನ್ ಸ್ಟ್ಯಾನ್ಲಿ ಅವರು ಅಷ್ಟೇ ಓವರ್ ವೈಟ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 3430 rupees ಪರ್ ಶೇರ್ ಅಂತ ಹೇಳಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಇನ್ನ ಯಾವ ತರ ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಇವತ್ತು ನಮ್ಮ ಮಾರ್ಕೆಟ್ ನ ತುಂಬಾನೇ ಸಪೋರ್ಟ್ ಮಾಡಿರೋ ಮಾರುತಿ ಸುಜುಕಿ ಮಹೀಂದ್ರ ಅಂಡ್ ಮಹೀಂದ್ರ ಕಂಪನಿ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಈ ಮಹೀಂದ್ರ ಅಂಡ್ ಮಹೀಂದ್ರ ಕಂಪನಿ ಬಗ್ಗೆ ನಮ್ಮ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಸ್ ಅಲ್ಲೇ ತುಂಬಾ ಸಲ ಮಾತಾಡ್ಕೊಂಡಿದ್ವಿ. ಯಾಕಂದ್ರೆ ಈ ಕಂಪನಿ ತುಂಬಾನೇ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತಾ ಇದೆ. ಇವಾಗ ಪ್ರತಿ ಕ್ವಾರ್ಟರ್ ಅಲ್ಲೂ ತುಂಬಾ ಸ್ಟ್ರಾಂಗ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರತಿ ಮಂತ್ ಅಲ್ಲೂ ಪಿಯರ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ ಪ್ರತಿ ಮಂತ್ ಅಲ್ಲೂ ತುಂಬಾ ಒಳ್ಳೆ ಸೇಲ್ಸ್ ನ ಪೋಸ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಕಂಪನಿನ ಕಾನ್ಸಂಟ್ರೇಟ್ ಮಾಡಿ ಅಂತ ನಮ್ಮ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಸ್ ಅಲ್ಲೇ ತುಂಬಾ ಸಲ ಹೇಳಿದ್ದೆ. ಜೊತೆಗೆ ಇವತ್ತಾದ್ರೆ ಮೋರ್ಗನ್ ಸ್ಟ್ಯಾನ್ಲೆ, ಗೋಲ್ಡ್ಮನ್ ಸ್ಯಾಕ್ಸ್, CLSA, ಸಿಟಿ ಪ್ರತಿಯೊಬ್ಬರು ಅನಲಿಸ್ಟ್ ಕೂಡ ಈ ಕಂಪನಿ ಬಗ್ಗೆ ಕವರ್ ಮಾಡ್ತಾ ತುಂಬಾನೇ ಒಳ್ಳೆ ರೇಟಿಂಗ್ ನ ಕೊಟ್ಟಿದ್ದಾರೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ಸ್ ಈ ತರ ಫಾಲ್ ಆಗಿದ್ರು ಈ ಕಂಪನಿ ಆದ್ರೆ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಪ್ರತಿಯೊಬ್ಬರ ಅನಲಿಸ್ಟ್ ಕೂಡ ಈ ಕಂಪನಿ ಬಗ್ಗೆ ಯಾವ ತರ ಸ್ಟೇಟ್ಮೆಂಟ್ಸ್ ನ ಮಾಡಿದ್ದಾರೆ, ಟಾರ್ಗೆಟ್ ಪ್ರೈಸ್ ಎಷ್ಟು ಕೊಟ್ಟಿದ್ದಾರೆ ಅಂತ ಕ್ಲಿಯರ್ ಆಗಿ ಮಾತಾಡ್ಕೊಳ್ಳೋಣ. ಮೊದಲನೇದಾಗಿ ಮೋರ್ಗನ್ ಸ್ಟ್ಯಾನ್ಲಿ ಅವರಾದ್ರೆ ಈ ಕಂಪನಿ FY26 ಇಂದ FY30 ವರ್ಗು 15% ಇಂದ 40% ಪರ್ ಇಯರ್ ಗ್ರೋತ್ ಇರುತ್ತೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಈ SUV ಅಲ್ಲಿ ಮತ್ತೆ LCV ಅಂದ್ರೆ ಲೈಟ್ ಕಮರ್ಷಿಯಲ್ ವೆಹಿಕಲ್ಸ್ ರೆವಿನ್ಯೂಸ್ ಆದ್ರೆ 8x ಗ್ರೋತ್ ಇರುತ್ತೆ, ಮತ್ತೆ ಫಾರ್ಮ್ ರೆವಿನ್ಯೂಸ್ ಆದ್ರೆ 3x ಗ್ರೋತ್ ಇರುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಈ ಟ್ರಾಕ್ಟರ್ಸ್ ಅಲ್ಲಾದ್ರೆ ಮುಂಚೆ 7% CAGR ಅಲ್ಲಿ ಗ್ರೋ ಆಗ್ತಾರೆ ಅಂತ ಅಂದವರು ಇವಾಗ 9% CAGR ಅಲ್ಲಿ ಗ್ರೋ ಆಗ್ತಾರೆ ಅಂತ ಪಾಸಿಟಿವ್ ಕಮೆಂಟ್ಸ್ ಮಾಡಿದ್ದಾರೆ. ಅದ್ರ ಜೊತೆಗೆ November 27 ಆದ್ರೆ XEV9S ಅನ್ನೋ ಹೊಸ ಮಾಡೆಲ್ ನ ಕೂಡ ಲಾಂಚ್ ಮಾಡ್ತಾ ಇದ್ದಾರೆ. ಈ ರೀಸೆಂಟ್ Q2 ರಿಸಲ್ಟ್ಸ್ ಅಲ್ಲೇನೆ ಮಾತಾಡ್ಕೊಂಡಿದ್ವಿ. ಇವರಾದ್ರೆ ಈ SUV ಸೆಗ್ಮೆಂಟ್ ಅಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತಾ ಇದ್ದಾರೆ. ಜೊತೆಗೆ ಕಾನ್ಸ್ಟೆಂಟ್ ಆಗಿ ಮಾರ್ಕೆಟ್ ಶೇರ್ ನ ಕೂಡ ಇನ್ಕ್ರೀಸ್ ಮಾಡ್ಕೊಂತ ಬರ್ತಾ ಇದ್ದಾರೆ. ಅದಾದ್ಮೇಲೆ EV ಸೆಗ್ಮೆಂಟ್ ಅಲ್ಲಿ BE6 ಮತ್ತೆ XEV9E ಈ ಎರಡು ಮಾಡೆಲ್ ಅಲ್ಲಿ ತುಂಬಾ ಒಳ್ಳೆ ಸೇಲ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಅದರ ಜೊತೆಗೆ ಸೆಪ್ಟೆಂಬರ್ ಮಂತ್ ಅಲ್ಲಿ ಬ್ಯಾಟ್ಮ್ಯಾನ್ ಎಡಿಷನ್ ನ ಲಾಂಚ್ ಮಾಡಿದ್ರು. 1000 ಕಾರ್ಸ್ ನ ವಿತಿನ್ ಸೆಕೆಂಡ್ಸ್ ಅಲ್ಲಿ ಕಂಪ್ಲೀಟ್ ಬುಕಿಂಗ್ಸ್ ನಡೆದೋಗಿದಾವೆ. ಮತ್ತೆ ಇವತ್ತು ಮೋರ್ಗನ್ ಸ್ಟ್ಯಾನ್ಲಿ ಅವರು ಈ ಕಂಪನಿಯಲ್ಲಿ ತುಂಬಾನೇ ಒಳ್ಳೆ ಗ್ರೋತ್ ಇರುತ್ತೆ, SUV, EV, ಫಾರ್ಮ್ ಎಕ್ವಿಪ್ಮೆಂಟ್ಸ್ ಮೂರು ಸೆಗ್ಮೆಂಟ್ ಅಲ್ಲೂ ತುಂಬಾ ಸ್ಟ್ರಾಂಗ್ ಗ್ರೋತ್ ಇರುತ್ತೆ ಅಂತ ಪಾಸಿಟಿವ್ ಕಮೆಂಟ್ಸ್ ನ ಮಾಡ್ತಾ ಟಾರ್ಗೆಟ್ ಪ್ರೈಸ್ 4407 rupees ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಾದ್ಮೇಲೆ ಗೋಲ್ಡ್ಮನ್ ಸ್ಯಾಕ್ಸ್ ಅವರು ಅಷ್ಟೇ ತುಂಬಾ ಪಾಸಿಟಿವ್ ಕಮೆಂಟ್ಸ್ ನ ಮಾಡಿದ್ದಾರೆ. ಇವಾಗ ಈ ಕಂಪನಿಗಾದ್ರೆ ಬೈ ರೇಟಿಂಗ್ ನ ಕೊಟ್ಟಿದ್ದಾರೆ, ಆದ್ರೆ ಯಾವುದೇ ತರ ಟಾರ್ಗೆಟ್ ಪ್ರೈಸ್ ನ ಕೊಟ್ಟಿಲ್ಲ. ಆದ್ರೂ ಸಹ ನಾವು ಪಾಸಿಟಿವ್ ಆಗಿ ಇದೀವಿ ಈ ಕಂಪನಿ ಬಗ್ಗೆ ಅಂತ ಸ್ಟ್ರಾಂಗ್ ಕಮೆಂಟ್ಸ್ ನ ಮಾಡಿದ್ದಾರೆ. ಅದ್ರಲ್ಲೂ ಇವಾಗ ನೆಕ್ಸ್ಟ್ 2 to 3 years ಅಲ್ಲಿ ತುಂಬಾನೇ ದೊಡ್ಡ ವ್ಯಾಲ್ಯೂ ಅನ್ಲಾಕಿಂಗ್ ಆಗುತ್ತೆ ಅಂತ ಹೇಳಿದ್ದಾರೆ. ಯಾವ್ಯಾವ ಬಿಸ್ನೆಸ್ ಅಲ್ಲಿ ಅಂತ ಅಂದ್ರೆ ಮಹೀಂದ್ರ ಲೈಫ್ ಸ್ಪೇಸಸ್, ಮಹೀಂದ್ರ LLM. ಫ್ರೆಂಡ್ಸ್, ಇವಾಗ ಈ LLM ಬಗ್ಗೆ ಇನ್ನೊಂದ್ಸಲ ಯಾವಾಗಾದ್ರೂ ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಈ LLM ಅಂದ್ರೆ ಮಹೀಂದ್ರ ಲಾಸ್ಟ್ ಮೈಲ್ ಮೊಬಿಲಿಟಿ ಅಂತ. ಈ ಕಂಪನಿ ಆದ್ರೆ ರೀಸೆಂಟ್ ಆಗಿ ಪ್ರಾಫಿಟ್ ಟರ್ನ್ ಆಗ್ತಾ ಇದೆ. ಅದಾದ್ಮೇಲೆ ಮಹೀಂದ್ರ ಏರೋಸ್ಪೇಸ್ ಬಿಸ್ನೆಸ್ ಅಲ್ಲೂ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತಾ ಇದ್ದಾರೆ. ಇವಾಗ ಈ ಕಂಪನಿಯಲ್ಲಿ ಆರ್ಡರ್ ಬುಕ್ ಆದ್ರೆ $1.1 billion ಆರ್ಡರ್ ಬುಕ್ ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಮಹೀಂದ್ರ ಲಾಜಿಸ್ಟಿಕ್ಸ್ ಈ ತರ ತುಂಬಾನೇ ಕಂಪನೀಸ್ ಇದಾವೆ. ಈ ಕಂಪನೀಸ್ ಅಲ್ಲೂ ಅಷ್ಟೇ ತುಂಬಾನೇ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತಾರೆ ಅಂತ ಪಾಸಿಟಿವ್ ಕಮೆಂಟ್ಸ್ ಮಾಡಿದ್ದಾರೆ. ಮತ್ತೆ ಇವ್ರು ಅಷ್ಟೇ ಈ ಟ್ರಾಕ್ಟರ್ ಬಿಸ್ನೆಸ್ ಅಲ್ಲಿ 9% ಆನ್ಯುಯಲ್ ಗ್ರೋತ್ ಇರುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ EV ಬಿಸ್ನೆಸ್ ಅಲ್ಲಿ ಮತ್ತೆ SUV ಸೆಗ್ಮೆಂಟ್ ಅಲ್ಲಿ 20 ಇಂದ 30% ವರೆಗೂ ಗ್ರೋತ್ ಇರುತ್ತೆ. ಜೊತೆಗೆ EV ಅಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತಾ ಇದ್ದಾರೆ. ಪ್ರೆಸೆಂಟ್ ಆದ್ರೆ BE6, XEV9E ಮಾಡೆಲ್ಸ್ ನ ಲಾಂಚ್ ಮಾಡಿದಾರಲ್ವಾ, ಅದೇ ತರ ಕಮಿಂಗ್ ಟೈಮ್ ಅಲ್ಲಿ ಅಂದ್ರೆ ಈ ಮಂತ್ 27th XEV9S, ಅದಾದ್ಮೇಲೆ 2027 ಅಲ್ಲಿ BE7,
NU-IQ ಪ್ಲಾಟ್ಫಾರ್ಮ್ EV ಈ ತರ ತುಂಬಾ ಮಾಡೆಲ್ಸ್ ನ ಲಾಂಚ್ ಮಾಡ್ತಾರೆ. ಈ ಮಾಡೆಲ್ಸ್ ಅಲ್ಲೆಲ್ಲ ತುಂಬಾನೇ ಸ್ಟ್ರಾಂಗ್ ಗ್ರೋತ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಂತ ಪಾಸಿಟಿವ್ ಕಮೆಂಟ್ಸ್ ನ ಮಾಡ್ತಾ ಬೇಸ್ ಕೇಸಲ್ಲಿ 13% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಅದೇ ಬುಲ್ ಕೇಸಲ್ಲಿ 29% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ನೋಡೋಣ ಇವಾಗ ಗೋಲ್ಡ್ಮ್ಯಾನ್ ಸಾಕ್ಸ್ ಅವರು ತುಂಬಾ ಪಾಸಿಟಿವ್ ಕಮೆಂಟ್ಸ್ ಮಾಡ್ತಾ ಇದಾರಲ್ವಾ, ಕಮಿಂಗ್ ಟೈಮಲ್ಲಿ ಇನ್ನ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಇವತ್ತು ಸಿಟಿ ಅವರಾದ್ರೆ ಈ ಆಟೋ ಕಂಪನೀಸ್ ಅಲ್ಲಿ 3 ಕಂಪನೀಸ್ನ ಪಿಕ್ ಮಾಡಿದ್ದಾರೆ. ಮತ್ತೆ ಆಟೋ ಕಾಂಪೊನೆಂಟ್ ಮೇಕರ್ಸ್ ಅಲ್ಲಿ 1 ಕಂಪನಿನ ಪಿಕ್ ಮಾಡಿದ್ದಾರೆ. ಯಾಕಂದ್ರೆ ಈ ಕಂಪನೀಸ್ ಎಲ್ಲ ಕಮಿಂಗ್ ಟೈಮಲ್ಲಿ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತವೆ ಅಂತ. ಅದರಲ್ಲಿ ಮೊದಲನೇದಾಗಿ ಮಾರುತಿ ಸುಜುಕಿ, ಮಹೀಂದ್ರಾ ಅಂಡ್ ಮಹೀಂದ್ರಾ, ಹೊಂಡೈ ಮೋಟರ್ಸ್ ಈ 3 ಕಂಪನೀಸ್ನ ಪಿಕ್ ಮಾಡಿದ್ದಾರೆ. ಯಾಕಂದ್ರೆ ಈ GST 2.0 ಇಂದ ಈ ನವರಾತ್ರಿ ಟೈಮಲ್ಲಿ ಆದ್ರೆ ಈ ಕಂಪನೀಸ್ ಅಲ್ಲಿ ತುಂಬಾನೇ ಒಳ್ಳೆ ಸೇಲ್ಸ್ ನಡೆದಿದ್ದಾವೆ. ಅದರಿಂದ ಈ Q3 ಅಲ್ಲಿ ಈ ಕಂಪನೀಸ್ ಎಲ್ಲ ತುಂಬಾನೇ ಬೆಟರ್ ಆಗಿ ಗ್ರೋ ಆಗೋ ಚಾನ್ಸಸ್ ಇದಾವೆ ಅಂತ ಪಾಸಿಟಿವ್ ಕಮೆಂಟ್ಸ್ ಮಾಡಿದ್ದಾರೆ. ಅದಾದ್ಮೇಲೆ ಈ ಆಟೋ ಕಾಂಪೊನೆಂಟ್ ಮೇಕರ್ಸ್ ಎಲ್ಲ ಆದ್ರೆ ಎಂಡ್ಯೂರೆನ್ಸ್ ಟೆಕ್ನಾಲಜೀಸ್ ನ ಪಿಕ್ ಮಾಡಿದ್ದಾರೆ. ನೋಡೋಣ ಈ Q3 ಅಲ್ಲಿ ಮಹೀಂದ್ರಾ ಅಂಡ್ ಮಹೀಂದ್ರಾ ಕಂಪನಿ ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ ಅಂತ. ಅದಾದ್ಮೇಲೆ 27th ಆದ್ರೆ ಹೊಸ ಮಾಡೆಲ್ ನ ಲಾಂಚ್ ಮಾಡ್ತಾ ಇದಾರಲ್ವಾ, ಇದು ಯಾವ ತರ ಸಕ್ಸಸ್ ಆಗ್ತಿದೆ ಅಂತ ಕೂಡ ನೋಡ್ಬೇಕಾಗಿರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್ ಇವತ್ತು ಮೆಟಲ್ ಇಂಡೆಕ್ಸ್ ನೋಡಿದ್ರಾ, ಎಬೋ 1.5% ಫಾಲ್ ಆಗಿದೆ. ಅದಾದ್ಮೇಲೆ ಇಂಡಿವಿಜುವಲ್ ಆಗಿ ಪ್ರತಿ ಒಂದು ಕಂಪನಿ ನೋಡ್ಕೊಂಡ್ರು 1 to 2% ವರೆಗೂ ಫಾಲ್ ಆಗಿದೆ. ಇದಕ್ಕೆ ಮೈನ್ ಆಗಿ 3 ರೀಸನ್ಸ್ ಕಾಣಿಸ್ತಾ ಇದೆ. ಅದನ್ನ ಒಂದೊಂದಾಗಿ ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಮೊದಲನೇದಾಗಿ ನಮ್ಮ ಗೌರ್ಮೆಂಟ್ ಸ್ವಲ್ಪ ಸ್ಟೀಲ್ ಇಂಪೋರ್ಟ್ಸ್ ಮೇಲೆ ಯಾವುದೇ ತರ ಸ್ಟ್ರಿಕ್ಟ್ ಆಕ್ಷನ್ ನ ತಗೊಂಡೆ ಅದೇ ಪಾಲಿಸೀಸ್ ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇದರಿಂದ ನಮ್ಮ ಇಂಡಿಯಾದೊಳಗಡೆ ಕಮ್ಮಿ ಪ್ರೈಸ್ ಅಲ್ಲೇನೆ ಈ ಸ್ಟೀಲ್ ಪ್ರಾಡಕ್ಟ್ಸ್ ನ ಇಂಪೋರ್ಟ್ ಮಾಡ್ಕೊತಾ ಇದ್ದಾರೆ. ಇದರಿಂದ ಡೊಮೆಸ್ಟಿಕ್ ಸ್ಟೀಲ್ ಮೇಕರ್ಸ್ಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ, ಜೊತೆಗೆ ಅವ್ರ ಪ್ರಾಫಿಟ್ಸ್ ಮೇಲೆ ಕೂಡ ತುಂಬಾ ಎಫೆಕ್ಟ್ ಆಗುತ್ತೆ ಅಂತಾನೆ ಇವತ್ತು ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದ್ಮೇಲೆ ಎರಡನೇ ರೀಸನ್ ಬಂದು ಫ್ರೆಂಡ್ಸ್ ಇವತ್ತು ಈ ಇಂಡಾಲ್ಕೋ ಕಂಪನಿ ಇದೆ ಅಲ್ವಾ, ಇವತ್ತಾದ್ರೆ ನಿಯರ್ಲಿ 3% ವರೆಗೂ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಒಂದು 15 ದಿನದಿಂದನೂ ಸಹ ಈ ಕಂಪನಿ ಬಗ್ಗೆ ಮಾತಾಡ್ಕೊಂಡಿದ್ವಿ. ಅವತ್ತಾದ್ರೆ ಹಿಂಡಾಲ್ಕೋ ಇಂಡಸ್ಟ್ರೀಸ್ ಆದ್ರೆ ನಿಯರ್ಲಿ 7% ಫಾಲ್ ಆಗಿತ್ತು. ಮತ್ತೆ ಗ್ರಾಸಿಮ್ ಇಂಡಸ್ಟ್ರಿನೂ ಅಷ್ಟೇ ನಿಯರ್ಲಿ 6 to 7% ವರೆಗೂ ಫಾಲ್ ಆಗಿತ್ತು. ಅವತ್ತೇನಕ್ಕೆ ಫಾಲ್ ಆಯ್ತು ಅಂತ ಅಂದ್ರೆ ಫ್ರೆಂಡ್ಸ್ ಇವಾಗ ಈ ಇಂಡಾಲ್ಕೋ ಕಂಪನಿಗೆ ನೋವಲಿಸ್ ಅನ್ನೋ ಒಂದು ಸಬ್ಸಿಡಿಯರಿ ಕಂಪನಿ ಇದೆ. ಇದು ನ್ಯೂಯಾರ್ಕ್ ಅಲ್ಲಿ ಇದೆ. ಈ ನ್ಯೂಯಾರ್ಕ್ ಪ್ಲಾಂಟ್ ಅಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಅವತ್ತು 7% ವರೆಗೂ ಫಾಲ್ ಆಗಿತ್ತು. ಅದಾದ್ಮೇಲೆ ಇವತ್ತು ನಿಯರ್ಲಿ 3% ಏನಕ್ಕೆ ಫಾಲ್ ಆಯ್ತು ಅಂದ್ರೆ ಮತ್ತೆ ಅದೇ ಪ್ಲಾಂಟ್ ಅಲ್ಲೇನೆ ಇವತ್ತು ಸಹ ಫೈರ್ ಆಕ್ಸಿಡೆಂಟ್ ಆಗಿದೆ. ಅದರಿಂದನೇ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್ ಇವಾಗ ಈ ನ್ಯೂಯಾರ್ಕ್ ಪ್ಲಾಂಟ್ ಅಲ್ಲಿ ಈ ತರ ಫೈರ್ ಆಕ್ಸಿಡೆಂಟ್ ಆಗೋದ್ರಿಂದ ಇಂಡಾಲ್ಕೋ ಕಂಪನಿ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ಬೇಕಂತ ಕೇಳ್ಬೋದು ನೀವು. ಅದಕ್ಕೋಸ್ಕರ ಇವಾಗ ಮತ್ತೆ ಹೇಳ್ತೀನಿ ನೋಡಿ, ಇಂಡಾಲ್ಕೋ ಇಂಡಸ್ಟ್ರೀಸ್ ಅವ್ರಿಗೆ 60% ಆಫ್ ರೆವಿನ್ಯೂಸ್ ಏನ್ ಬರುತ್ತೆ ನೋವಲಿಸ್ ಕಂಪನಿಯಿಂದನೇ ಬರುತ್ತೆ. ಇವಾಗ ಆ ಕಂಪನಿಯಲ್ಲಿ ಫೈರ್ ಆಕ್ಸಿಡೆಂಟ್ ಆಗೋದ್ರಿಂದ ಆಪರೇಷನ್ಸ್ ನೆಲ್ಲ ಸ್ಟಾಪ್ ಮಾಡ್ತಾರಲ್ವಾ, ಅದರಿಂದ ರೆವಿನ್ಯೂಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತಾನೆ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದ್ಮೇಲೆ ಮೂರನೇ ರೀಸನ್ ಬಂದು ಇವಾಗ ಫೆಡ್ ಚೇರ್ಮನ್ ಅವರು ರೇಟ್ ಕಟ್ ಮಾಡೋ ಪ್ರಾಬಬಿಲಿಟಿ ದಿನ ದಿನ ಕಮ್ಮಿ ಆಗ್ತಾ ಇದೆ ಅಲ್ವಾ. ಈ ತರ ಕಮ್ಮಿ ಆಗೋದ್ರಿಂದ ಜೊತೆಗೆ ಡಾಲರ್ ತುಂಬಾ ಸ್ಟ್ರಾಂಗ್ ಆಗಿದೆ. ಆ ಎರಡು ರೀಸನ್ ಇಂದ ಮೆಟಲ್ ಇಂಡೆಕ್ಸ್ಗೆ ತುಂಬಾನೇ ನೆಗೆಟಿವ್ ಆಗುತ್ತೆ. ಅದರಿಂದ ಕೂಡ ಇವತ್ತು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಅದಾದ್ಮೇಲೆ ಉರ್ಜಾ ಗ್ಲೋಬಲ್ ಈ ಕಂಪನಿ ಒಂದು ಜಾಯಿಂಟ್ ವೆಂಚರ್ಗೆ ಸೈನ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ನಿಯರ್ಲಿ 10% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಂಡ್ರೆ ಇದೊಂದು ರಿನ್ಯೂವಬಲ್ ಎನರ್ಜಿ ಕಂಪನಿ. ಇವರು ಸೋಲಾರ್ ಪ್ರಾಡಕ್ಟ್ಸ್ನ ಮತ್ತೆ ಬ್ಯಾಟ್ರೀಸ್ನ ಸೆಲ್ ಮಾಡ್ತಾರೆ, ಆದ್ರೆ ಮ್ಯಾನುಫ್ಯಾಕ್ಚರ್ ಮಾಡಲ್ಲ, ಬರೀ ಸೆಲ್ ಮಾಡ್ತಾರೆ. ಅದ್ರ ಜೊತೆಗೆ EPC ಸರ್ವಿಸಸ್ನ ಕೂಡ ಪ್ರೊವೈಡ್ ಮಾಡ್ತಾರೆ. ಮತ್ತೆ ಇವತ್ತು ಈ ಸೋಲಾರ್ ಮಿಂಟ್ ಎನರ್ಜೀಸ್ ಅನ್ನೋ ಕಂಪನಿ ಜೊತೆ ಜಾಯಿಂಟ್ ವೆಂಚರ್ ಮಾಡ್ಕೊಂಡಿದ್ದಾರೆ. ಈ ಜಾಯಿಂಟ್ ವೆಂಚರ್ ಏನಕ್ಕೋಸ್ಕರ ಅಂತ ಅಂದ್ರೆ ಈ ಸೋಲಾರ್ PV ಮಾಡ್ಯೂಲ್ಸ್ನ ಮ್ಯಾನುಫ್ಯಾಕ್ಚರಿಂಗ್, ಬ್ರ್ಯಾಂಡಿಂಗ್, ಮಾರ್ಕೆಟಿಂಗ್, ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೋಸ್ಕರ ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಇವಾಗ ಈ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ವಾ, ಯಾವ ಬ್ರ್ಯಾಂಡ್ ಅಂಡರ್ ಅಲ್ಲಿ ಸೆಲ್ ಮಾಡ್ತಾರೆ ಅಂದ್ರೆ ಉರ್ಜಾ ಅನ್ನೋ ಬ್ರ್ಯಾಂಡ್ ಅಂಡರ್ ಅಲ್ಲೇನೆ ಪ್ರತಿ ಪ್ರಾಡಕ್ಟ್ನ ಸೆಲ್ ಮಾಡ್ತಾರೆ. ಅದಕ್ಕೋಸ್ಕರ ಈ ಸೋಲಾರ್ ಮಿಂಟ್ ಅನ್ನೋ ಕಂಪನಿಯವರು ಈ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪರ್ಟೀಸ್ನ ಕರ್ಕೊಂಡ್ಬಂದು ಮ್ಯಾನುಫ್ಯಾಕ್ಚರ್ ಮಾಡಿಸ್ತಾರಂತೆ. ಮತ್ತೆ ಈ ಉರ್ಜಾ ಗ್ಲೋಬಲ್ ಅವರು ಈ ಸೇಲ್ಸ್ ಮತ್ತೆ ಮಾರ್ಕೆಟಿಂಗ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತೀವಿ ಅಂತ ಈ ಜಾಯಿಂಟ್ ವೆಂಚರ್ನ ಸೈನ್ ಮಾಡ್ಕೊಂಡಿರೋದು. ಅದ್ರ ಜೊತೆಗೆ ಈ ಜಾಯಿಂಟ್ ವೆಂಚರ್ ಅಲ್ಲಿ ಈ ಮ್ಯಾನೇಜ್ಮೆಂಟ್ ಅಲ್ಲಿ ಯಾವುದೇ ತರ ಚೇಂಜಸ್ ಇರಲ್ಲ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಓವರ್ ಆಲ್ ಈ ಜಾಯಿಂಟ್ ವೆಂಚರ್ ಇಂದನೇ ಇವತ್ತು ನಿಯರ್ಲಿ 10% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್ ಇವತ್ತು ಈ ಗ್ರೋ ಕಂಪನಿ ನೋಡಿದ್ರ ಲಾಸ್ಟ್ 2 days ಆದ್ರೆ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಅಂದ್ರೆ ಲಾಸ್ಟ್ 2 days ಅಲ್ಲಿ ನಿಯರ್ಲಿ 18% ವರೆಗೂ ಫಾಲ್ ಆಗಿತ್ತು. ಅಂತ ಕಂಪನಿ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲೇ ನಿಯರ್ಲಿ 6 to 7% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂತ 2 days ಬ್ಯಾಕೇನೆ ಮಾತಾಡ್ಕೊಂಡಿದ್ವಿ. ಇವತ್ತು ನಮ್ಮ ಮಾರ್ಕೆಟ್ಗೆ ಲಿಸ್ಟ್ ಆದ್ಮೇಲೆ ಫಸ್ಟ್ ಟೈಮ್ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾ ಇದ್ದಾರೆ. ಆ ಪಾಸಿಟಿವ್ ಸೆಂಟಿಮೆಂಟ್ ಇಂದನೇ ನಮ್ಮ ಮಾರ್ಕೆಟ್ ಓಪನಿಂಗ್ ಅಲ್ಲಿ ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಅದಾದ್ಮೇಲೆ ಇವತ್ತು ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಕೂಡ ಪೋಸ್ಟ್ ಮಾಡಿದ್ದಾರೆ.
ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆದ್ರೆ 9% ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ಸ್ 12% ಇನ್ಕ್ರೀಸ್ ಆಗಿದೆ, ಜೊತೆಗೆ ಮಾರ್ಜಿನ್ಸ್ ನ ಕೂಡ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಈ ಅಕ್ಟೋಬರ್ ಮಂತ್ ಅಲ್ಲಿ ಆಕ್ಟಿವ್ ಕ್ಲೈಂಟ್ಸ್ ನ ಕೂಡ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ 25.6% ಇಂದ 26.6%ಗೆ. ಫ್ರೆಂಡ್ಸ್, ಇವಾಗ ಈ ಕಂಪನಿ ಆದ್ರೆ ತುಂಬಾನೇ ಎಕ್ಸ್ಟ್ರಾರ್ಡನರಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತಾರೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿತ್ತು. ಆದ್ರೆ ಆ ಎಕ್ಸ್ಪೆಕ್ಟೇಷನ್ಗೆ ಮೀಟ್ ಆಗದಿದ್ದ ಕಾರಣದಿಂದಾನೆ ಮತ್ತೆ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ಮೇಲೆ ಮತ್ತೆ ಕಂಪ್ಲೀಟ್ ಆಗಿ ಫಾಲ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಕೋಟಕ್ ಮಹೀಂದ್ರಾ ಬ್ಯಾಂಕ್. ಈ ಬ್ಯಾಂಕ್ ಆದ್ರೆ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ನಿಯರ್ಲಿ 3% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವತ್ತು ಓವರ್ ಆಲ್ ಮಾರ್ಕೆಟ್ ತುಂಬಾ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಆದ್ರೂ ಇವತ್ತು ಈ ಕಂಪನಿ ಏನಕ್ಕೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಅಂದ್ರೆ, ಫ್ರೆಂಡ್ಸ್, ಫ್ಯೂ ಡೇಸ್ ಬ್ಯಾಕ್ ಮೆನ್ಷನ್ ಮಾಡಿದೆ, ಈ ಕಂಪನಿಯಲ್ಲಿ November 21 ಬೋರ್ಡ್ ಮೀಟಿಂಗ್ ಇದೆ. ಈ ಮೀಟಿಂಗ್ ಅಲ್ಲಿ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಅನೌನ್ಸ್ಮೆಂಟ್ ಇರೋ ಚಾನ್ಸಸ್ ಇದೆ ಅಂತ ಅವತ್ತೇನೆ ಹೇಳಿದ್ದೆ. ಯಾಕಂದ್ರೆ ಲಾಸ್ಟ್ 15 ಇಯರ್ಸ್ ಅಲ್ಲಿ ಫಸ್ಟ್ ಟೈಮ್ ಇವರು ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಅನೌನ್ಸ್ಮೆಂಟ್ ಮಾಡ್ತಾ ಇರೋದು. ಅದ್ರ ಭಾಗವಾಗೇನೆ ಇವಾಗ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬೋರ್ಡ್ ಮೀಟಿಂಗ್ ಔಟ್ಕಮ್ ಬಂದಿದೆ. ಇವಾಗ ಇವರು ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ. 1:5 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ನ ಮಾಡ್ತಾ ಇದ್ದಾರೆ. ಆ ಪಾಸಿಟಿವ್ ಸೆಂಟಿಮೆಂಟ್ ಇಂದಾನೆ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಅದಾದ್ಮೇಲೆ ಮ್ಯಾಕ್ಸ್ ಫಿನಾನ್ಷಿಯಲ್ ಸರ್ವಿಸಸ್. ಈ ಕಂಪನಿ ಆದ್ರೆ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮ್ ಅಲ್ಲೇ ನಿಯರ್ಲಿ 1% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ 16 lakh ಶೇರ್ಸ್ ವರ್ತ್ ಆಫ್ 270 crores ಎಕ್ಸ್ಚೇಂಜ್ ಆಗಿದೆ. ಅದರಿಂದನೇ ಆ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಅದಾದ್ಮೇಲೆ ಮಾರ್ಕೆಟ್ ಕ್ಲೋಸಿಂಗ್ ಟೈಮ್ಗೆಲ್ಲ ಕಂಪ್ಲೀಟ್ ಆಗಿ ರಿಕವರ್ ಆಗಿದೆ. ಯಾಕಂದ್ರೆ ಯಾರಾದ್ರೂ ಬಿಗ್ ಪ್ಲೇಯರ್ಸ್ ಈ ಕಂಪನಿ ಒಳಗಡೆ ಎಂಟರ್ ಆಗಿರಬೇಕು, ಆ ಕಾರಣದಿಂದನೇ ರಿಕವರ್ ಆಗಿದೆ. ಈ ವಿಡಿಯೋನ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂದ್ರೆ ನಾನು ಹೇಳ್ತಿರೋ ಇನ್ಫಾರ್ಮೇಶನ್ ನಿಮಗೆ ತುಂಬಾ ಉಪಯೋಗ ಆಗ್ತಿದೆ ಅಂತ ಅನ್ಕೊಂತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಲೈಕ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ತರ ಕಂಟೆಂಟ್ ಪ್ರತಿದಿನ ಪೋಸ್ಟ್ ಮಾಡ್ತಾನೆ ಇರ್ತೀನಿ, ಅವನ್ನ ತಪ್ಪದೆ ನೋಡ್ಬೋದು. ಥ್ಯಾಂಕ್ ಯು.